ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ವಾಶ್ ಮಾಡಿದ ಮೇಲೆ ನನ್ನ ಕೂದಲನ್ನು ನಾನು ಯಾವ ರೀತಿಯಾಗಿ ಟವಲ್ನಿಂದ ಡ್ರೈ ಮಾಡ್ಕೋತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪ್ಲೀಸ್ ಎಂಡ್ವರೆಗೂ ನೋಡಿ. ನಾನು ಈ ರೀತಿಯಾದ ಕಾಟನ್ ಟವಲಿಂದ ನನ್ನ ಕೂದಲನ್ನು ನಾನು ಡ್ರೈ ಮಾಡ್ಕೋತೀನಿ ಅಂತ ಹೇಳಬಹುದು. ನಾನು ಯಾವುದೇ ರೀತಿಯಾದ ಈ ಥರ ಮೆತ್ತಗಿರೋ ಟವಲಿಂದ ನಾನು ನನ್ನ ಕೂದಲನ್ನು ಡ್ರೈ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಅದು ನೀರನ್ನು ಕೂಡ ಹೀರ್ಕೊಳ್ಳೋದಿಲ್ಲ. ಆದ ಕಾರಣದಿಂದ ನಾನು ಈ ಥರ ಕಾಟನ್ ಟವಲಲ್ಲಿ ನಾನು ಯಾವಾಗಲೂ ನನ್ನ ಕೂದಲನ್ನು ಡ್ರೈ ಮಾಡ್ಕೊಳ್ಳೋದು. ನಾನು ಯಾವುದೇ ರೀತಿಯಾಗಿ ರಫ್ ಅಂತ ಬಡಿಯೋದು, ಸೌಂಡ್ ಬರುತ್ತಲ್ಲ ಆ ಥರ ರಫ್ ಅಂತ ಬಡಿಯೋದು, ಆ ಥರ ಎಲ್ಲ ನನ್ನ ಕೂದಲಿಗೆ ನಾನು ಮಾಡೋದಿಲ್ಲ. ಅದರಿಂದ ನಮ್ಮ ಕೂದಲು ತುಂಬ ಅಂದರೆ ತುಂಬ ಹಾಳಾಗುತ್ತೆ ಅಂತ ಹೇಳಬಹುದು. ತುಂಬ ಡಿಟ್ಯಾಂಗಲ್ ಆಗಿಬಿಟ್ಟು ನಮ್ಮ ಕೂದಲು ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗುತ್ತೆ. ಆ ರೀತಿಯಾಗಿ ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ಮೆತ್ತಗೆ ನೀವು ನಿಮ್ಮ ಕೂದಲನ್ನ ಡ್ರೈ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವು ನಿಮ್ಮ ಕೂದಲು ಡ್ರೈ ಆದಮೇಲೆ ಹೇರ್ ಫಾಲ್ನು ಕೂಡ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ನೀವು ಕೂದಲು 95% ಕೂದಲು ಡ್ರೈ ಆದಮೇಲೆ ನಿಮ್ಮ ಕೂದಲನ್ನು ಬಾಚ್ಕೊಳ್ಳಿ. ಇದರಿಂದ ಹೇರ್ ಫಾಲ್ನು ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ಹಸಿಯಾಗಿರೋ ಕೂದಲನ್ನು ಯಾವತ್ತೂ ಬಾಚೋಕೆ ಹೋಗಬೇಡಿ, ಇದರಿಂದ ಹೇರ್ ಫಾಲ್ನು ಕೂಡ ಜಾಸ್ತಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿಯಾಗಿ ನನ್ನ ಕೂದಲನ್ನು ಮೆತ್ತಗೆ ಡ್ರೈ ಮಾಡ್ಕೋತೀನಿ ಅಂತ. ಈ ಥರನೇ ನೀವು ಮೆತ್ತಗೆ ನಿಮ್ಮ ಕೂದಲನ್ನು ಒರೆಸ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಕೂದಲನ್ನು ನಾನು ಈ ರೀತಿಯಾಗಿ ಪೂರ್ತಿಯಾಗಿ ಟವಲಿಂದ ನಾನು ರೋಲ್ ಆಗಿ ಸುತ್ತಿ ನಾನು ಬನ್ನ ಹಾಕೋತೀನಿ ಅಥವಾ ಫ್ರೀನ ಹಾಗೆ ಬಿಟ್ಬಿಡ್ತೀನಿ. ಹಾಗೆ ಡ್ರೈ ಆಗಲಿಕ್ಕೆ ನಾನು ಜಾಸ್ತಿ ಹಾಗೆ ಬಿಟ್ಬಿಡ್ತೀನಿ. ಮನೆ ಕೆಲಸದಲ್ಲಿ ನನಗೆ ಡ್ರೈ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಲಿಕ್ಕೆ ಅಂದರೆ ಹೀಗೆ ಮಾಡ್ತೀನಿ ನಾನು. ನನಗೆ ಫ್ರೀ ಆದಾಗ ನಾನು ಬಿಸಿಲಿಗೆ ಹೋಗಿಬಿಟ್ಟು ನ್ಯಾಚುರಲ್ ಆಗಿರೋ ಬಿಸಿಲಲ್ಲಿ ನಾನು ಕೂದಲನ್ನು ಒಣಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನೋಡಿ ಈ ಥರ ಕೂದಲನ್ನು ಒಳಗಡೆ ಹಾಕಿಬಿಟ್ಟು ನೀಟಾಗಿ ನಾನು ಕೂದಲನ್ನು ಡ್ರೈ ಮಾಡ್ಕೋತೀನಿ. ಇದು ತುಂಬ ಅಂದರೆ ತುಂಬ ಬೆಸ್ಟ್. ಕೂದಲಿಗೆ ಯಾವುದೇ ರೀತಿಯಾದ ಹಾರ್ಮ್ ಆಗೋದಿಲ್ಲ, ಯಾವುದೇ ರೀತಿಯಾಗಿ ನಮ್ಮ ಕೂದಲು ಸಿಕ್ಕೂ ಕೂಡ ಆಗೋದಿಲ್ಲ. ನೀವು ಇದೇ ರೀತಿಯಾಗಿ ಫಾಲೋ ಮಾಡಿ. ಇದು ಬೆಸ್ಟ್ ಅಂದರೆ ಬೆಸ್ಟ್ ವೇ ಅಂತ ಹೇಳಬಹುದು. ನಮ್ಮ ಕೂದಲನ್ನು ನಾವು ಈ ರೀತಿಯಾಗಿ ನಿಧಾನವಾಗಿ ರೋಲ್ ಮಾಡ್ಕೊಳ್ಳಿ. ಅತಿ ಟೈಟಾಗಿಯೂ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ನಾನು ಕೂದಲು ತುಂಬ ಅಂದರೆ ತುಂಬ ಉದುರೋ ಚಾನ್ಸಸ್ಸು ಕೂಡ ಇರುತ್ತೆ. ನಾವು ಜೋರಾಗಿ ಎಳೆದ್ಬಿಟ್ಟು ಕಟ್ಟೋದ್ರಿಂದ ಕೂದಲು ಉದುರ್ಬಿಟ್ಟು ಅಂದರೆ ಕಿತ್ತೋಗ್ಬಿಟ್ಟು ಉದುರೋ ಚಾನ್ಸಸ್ಸು ಕೂಡ ಇರುತ್ತೆ. ಈ ರೀತಿಯಾಗಿ ನಿಧಾನವಾಗಿ ನೀವು ಬನ್ನ ಮಾಡ್ಕೋಬಹುದು. ನಾನು ಕೂದಲು ಪೂರ್ತಿಯಾಗಿ ಒಣಗಿದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನಮ್ಮ ಕೂದಲು ಶೈನಿಯಾಗಿ ಸಾಫ್ಟಾಗಿ ಈ ಥರ ಚೆನ್ನಾಗಿ ಆಗುತ್ತೆ. ಈ ರೀತಿಯಾಗಿ ನೀವು ಟವಲ್ಲಿಂದ ಒಣಗಿಸ್ಕೊಳ್ಳಿ. ನಾನು ಹೇಳಿರೋ ಕಾಮನ್ ಆಗಿರೋ ಮಾಡೋ ಮಿಸ್ಟೇಕ್ಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೀವು ಯಾವ ರೀತಿಯಾಗಿ ನಿಮ್ಮ ಕೂದಲು ಒಣಗಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ಫಾಲೋ ಮಾಡಿ ಟಿಪ್ಗಳನ್ನು ನೀವು ನಿಮ್ಮ ಕೂದಲು ಒಣಗಿಸುವಾಗ ಆದಷ್ಟು ಹೇರ್ ಫಾಲ್ನ ಕಂಟ್ರೋಲ್ ಮಾಡಬಹುದು, ಆದಷ್ಟು ಹೇರ್ ಫಾಲ್ನು ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತೀನಿ.